ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊದಲಿಗೆ ಎಲ್ರಿಗೂ ಅ ವೆರಿ ಗುಡ್ ಮಾರ್ನಿಂಗ್. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಅರ್ಥಪೂರ್ಣ ಸಂಬಂಧಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಹುಡುಕಾಟ ನಡೆಸ್ತೀರಾ. ಆಗಾಗ ಹಣದ ವಿಚಾರದಲ್ಲಿ ಗಮನ ಹರಿಸಬೇಕು. ಇನ್ನು ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಉದ್ಯೋಗ ಲಾಭ ಸಿಗತ್ತೆ. ದಿನದ ಅಂತ್ಯದಲ್ಲಿ ಶುಭ ವಾರ್ತೆಯನ್ನ ಕೇಳ್ತೀರಾ. ವೃಷಭ ರಾಶಿಯವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಗೌರವಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ ಗೋಚರಕ್ಕೆ ಬರುತ್ತೆ. ಅರ್ಚಕ ಪುರೋಹಿತ ವೃತ್ತಿಯವರಿಗೆ ಹಾಗೂ ಯಜ್ಞ ಯಾಗ ಪೂಜೆ ಪ್ರತಿಷ್ಠಾಪನೆ ಇತ್ಯಾದಿ ದೇವತಾ ಕಾರ್ಯದಿಂದ ಲಾಭವಾಗೋದು ಖಂಡಿತ. ಮಿಥುನ ರಾಶಿಯವರಿಗೆ ಇವತ್ತು ಏರ್ತಾ ಇರೋ ಜೀವನ ವೆಚ್ಚ ಆತಂಕಕ್ಕೆ ಕಾರಣವಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಗೋಚರಕ್ಕೆ ಬರುತ್ತೆ. ಧಾರ್ಮಿಕ ವೃತ್ತಿಯವರಿಗೆ ಆತಂಕ ಕಾರಣವಾಗುತ್ತೆ. ಇನ್ನು ಸಂಬಂಧಗಳು ಗಟ್ಟಿಗೊಳಿಸಿ ನಿಮ್ಗೆ ಒಳ್ಳೇದಾಗತ್ತೆ. ಕಟಕ ರಾಶಿಯವರಿಗೆ ಇವತ್ತು ಜೀವನವನ್ನ ನೈತಿಕವಾಗಿ ನಿಭಾಯಿಸಬೇಕಾಗತ್ತೆ. ಆರ್ಥಿಕವಾಗಿ ಸುಧಾರಣೆ ತೋರಿ ಬಂದ್ರೂ ಧನಭಾಗ್ಯ ವೃದ್ಧಿಯಾಗತ್ತೆ. ಅದೇ ರೀತಿಯಲ್ಲಿ ಒಳ್ಳೆಯ ಚಿಂತನೆ, ಉತ್ತಮ ಹೂಡಿಕೆಗಳು ಲಾಭಕರವಾಗಿರುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ವೃತ್ತಿ ರಂಗದಲ್ಲಿ ಬರೀ ಗಾಸಿಪ್ಗಳೇ ದೊಡ್ಡ ಅಡ್ಡಿಯಾಗತ್ವೆ. ಗುರುಬಲವಿದ್ದ ಕಾರಣ ನಿಮ್ಮ ತಾಳ್ಮೆ, ಸಮಾಧಾನ, ಕೌಶಲ್ಯಗಳನ್ನ ಹೊರಗೆ ಹಚ್ಚಿ ಮುನ್ನಡೆಯಬೇಕಾಗತ್ತೆ. ಇನ್ನು ಕೌಟುಂಬಿಕವಾಗಿ ಇತರರ ದೃಷ್ಟಿಕೋನವನ್ನ ನಿಭಾಯಿಸಲು ಸಾಧ್ಯವಾಗಲಾರದು. ಆದಷ್ಟು ತಾಳ್ಮೆಯಿಂದ ಇದ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಇವತ್ತು ನಿರೀಕ್ಷಿತ ರೀತಿಯಲ್ಲಿ ಯೋಗ್ಯ ಕನ್ಯೆಯರಿಗೆ ವಿವಾಹದ ಯೋಗ ಇರುತ್ತೆ. ವಿದ್ಯಾರ್ಥಿಗಳು ಪ್ರಯತ್ನ ಬಲವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಇನ್ನು ಧಾರ್ಮಿಕ ಜಿಜ್ಞಾಸೆಗಳ ಬಗ್ಗೆ ಸಂಪರ್ಕವನ್ನ ಸಾಧಿಸ್ತೀರಾ. ತುಲಾ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಕೊಡು ಕೊಳ್ಳೋದ್ರಲ್ಲಿ ಲೆಕ್ಕಾಚಾರ ಮುಖ್ಯವಾಗಿರುತ್ತೆ. ಸುಖ ಅಪೇಕ್ಷೆಯ ಅಪಸ್ವರದಲ್ಲಿ ದುಡುಕ್ತೀರಾ. ಕಾರ್ಯಕ್ಷೇತ್ರದಲ್ಲಿ ಇದು ಆತ್ಮವಿಮರ್ಶೆಗೆ ಸಕಾಲ. ಸಂಚಾರದಲ್ಲಿ ಜಾಗ್ರತೆ ಇರಲಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಒಮ್ಮೊಮ್ಮೆ ವೃತ್ತಿರಂಗದಲ್ಲಿ ಯಾಂತ್ರಿಕ ಕ್ರಿಯೆಗಳಿಂದಾಗಿ ನಿರಾಸಕ್ತಿ ಮೂಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಪ್ಪಂದ, ಬದಲಾವಣೆ, ವಿಸ್ತರಣೆಗೆ ಅವಕಾಶ ಇದೆ. ಶ್ರೀ ಕುಲದೇವರ ಗುರುಗಳ ಅನುಗ್ರಹಕ್ಕೆ ಪ್ರಾರ್ಥಿಸಿ, ಒಳ್ಳೆದಾಗತ್ತೆ. ಧನು ರಾಶಿಯವರಿಗೆ ಇವತ್ತು ಒಳಜಗಳ, ಉದ್ವೇಗ, ಮುಜುಗರ ಸನ್ನಿವೇಶವನ್ನ ಅನುಭವಿಸಬೇಕಾಗತ್ತೆ. ಪ್ರಬುದ್ಧರಾಗಿ ಕೊಂಚ ತಾಳ್ಮೆ, ಸಮಾಧಾನ ಬೆಳೆಸ್ಕೊಳ್ಳಿ. ಎಲ್ಲಾನು ಸರಿ ಹೋಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆನೆ ಸರಿ ಅನ್ಸುತ್ತೆ. ಮಕರ ರಾಶಿಯವರಿಗೆ ಇವತ್ತು ರಾಜಕೀಯದವರಿಗೆ ವಿವಾದಗಳು, ಅಪಮಾನ, ಅಪವಾದ ಪ್ರಸಂಗಗಳು ಒದಗಿ ಬರುತ್ತವೆ. ಪ್ರಯತ್ನ ಬಲದಿಂದಾನೇ ಶುಭ ಮಂಗಳ ಕಾರ್ಯಗಳು ನಡೆಯುತ್ತವೆ. ಕಾರ್ಯಕ್ಷೇತ್ರದಲ್ಲಿ ದುಡಿಮೆ ಸಾಕಷ್ಟು ಅಭಿವೃದ್ಧಿ ತರಿಸುತ್ತೆ. ಕುಂಭರಾಶಿಯವರಿಗೆ ಇವತ್ತು ಉದ್ಯೋಗಿಗಳು ತಮ್ಮ ಬದುಕಿಗೊಂದು ಗಟ್ಟಿ ನೆಲೆ ಕಂಡುಕೊಂತಾರೆ. ಸಂಚಾರಕ್ಕಾಗಿ ವಾಹನ ಖರೀದಿಯ ಯೋಗ ಇದೆ. ಧಾರ್ಮಿಕವಾಗಿ ಸಹೃದಯರ ಸಂಪರ್ಕ ಸಿಗುತ್ತೆ. ಅಪವಾದದ ಭೀತಿ ತರಿಸುತ್ತೆ. ಹುಷಾರಾಗಿರಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ತುಂಬಾನೇ ಹತಾಶರಾಗ್ತೀರಾ. ಇನ್ನು ಗುರುಬಲವಿದ್ದ ಕಾರಣ ಯಾವುದೇ ಕಾರ್ಯವನ್ನ ದೃಢ ನಿರ್ಧಾರದಿಂದ ಮುಂದುವರಿಸಿಕೊಂಡು ಹೋಗಿ ಒಳ್ಳೆದಾಗತ್ತೆ. ನಿರುದ್ಯೋಗಿಗಳು ಅನೇಕ ಅವಕಾಶಗಳನ್ನ ಪಡೆಯೋ ಸಾಧ್ಯತೆ ಇದೆ. ಇನ್ನು ದೇವತೆಯ ದರ್ಶನದಿಂದ ಭಾಗ್ಯ ಅಂತೂ ಖಂಡಿತ. ಕೇಳಿಸ್ಕೊಂಡ್ರಲ್ಲ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಚೆನ್ನಾಗಿದೆ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. Thank you so much. Take care, have fun and have a great day.